ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಪರಭವ ನವ ಸಂವತ್ಸರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ನೀವೇನು ಅಂದ್ಕೊಂಡಿರ್ತೀರೋ ಕೆಲಸ ಎಲ್ಲ ಸುಸೂತ್ರವಾಗಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ಅಡುಗೆ ವ್ಲಾಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವತ್ತು ಮೇನ್ ಮಾಡಬೇಕಾಗಿರೋದು ಎಲ್ಲರ ಮನೇಲೂ ಯುಗಾದಿ ಹಬ್ಬ ಅಂತಂದ್ರೇ ಸೊ ಮಾವಿನಕಾಯಿ, ಮೊದಲನೇ ಮಾವಿನಕಾಯಿ ಬಂದಿರುತ್ತಲ್ಲ, ಸೊ ಅದರಲ್ಲಿ ಚಿತ್ರಾನ್ನ ಮಾಡಬೇಕು. ಇವತ್ತಿನ ಹಬ್ಬದ ಅದೇ ವಿಶೇಷ ಹೇಳಬೇಕು ಅಂದರೆ. ಸೊ ಮಾವಿನಕಾಯಿ ಸಿಕ್ಕಿತ್ತು. ಈ ಸತಿ ಅಂತೂ ಮಾವಿನಕಾಯಿ ತುಂಬಾ ಕಡಿಮೆ ಸ್ನೇಹಿತರೆ. ಸೊ ನಾನು ನೋಡ್ದಂಗೆ ಎಲ್ಲವೇ ಇಲ್ಲ ಮಾವಿನಕಾಯಿ. ಸೊ ನೆನ್ನೆ ಹಬ್ಬ ಅಂತ ಬಂದಿತ್ತಷ್ಟೇ. ಸೊ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಈಗ ಪುಡಿ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ. ಮೆಂತ್ಯ ಮತ್ತು ಸಾಸಿವೆ ಎರಡು ಚೆನ್ನಾಗಿ ಹುರ್ಕೊಂಡು, ಸ್ವಲ್ಪ ಮೆಂತ್ಯ ಕೆಂಪಗಾಗೋ ತನಕ ಚಟಪಟ ಅನ್ನೋ ತನಕ ಹುರ್ಕೊಂಡು ಸಾಸಿವೆನೂ ಹಾಕ್ಬಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು. ಸೊ ಇದು ನಮ್ಮಮ್ಮ ಹೇಗೆ ಮಾಡ್ತಿದ್ರು ನಾನು ಹಾಗೆ ಮಾಡ್ತಾಯಿದ್ದೀನಿ ಚಿತ್ರಾನ್ನ. ಸೊ ನಮ್ಮ ಮನೇಲೆಲ್ಲ ಹೀಗೆ ಮಾಡ್ತಾಯಿದ್ದು, ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ನಾನು ಅದೇ ಥರನೇ ಮಾಡ್ತಾಯಿರೋದು. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಬೇಕಾದ್ರೆ ಖಾರ ಬೇಕಾದ್ರೆ ಒಂದು 4 ಗುಂಟೂರು ಹಾಕೋಬೋದು. ಸೊ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ, ಒಂದು 2 ಸತಿಗೆ ಆಗುವಷ್ಟು ಮಾತ್ರ ಪುಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಸೊ ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಚಿತ್ರಾನ್ನ. ಸೊ ನಾನು ಹಾಗೆ ಮಾಡೋಣ ಅಂತ ಈಗ ಎಲ್ಲ ಮಾವಿನಕಾಯಿನೂ ಸಿಪ್ಪೆ ತೆಗೆದು ತುರಿದಿಟ್ಕೊಂಡು, ಈಗ ನಾನು ಹಿಂಗೆ ತೋರಿಸಿದ್ನಲ್ಲ ನಿಮಗೆ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಮೆಂತ್ಯ ಸಾಸಿವೆ ಎರಡು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನಕ್ಕೆ ಕಲಿಸ್ಕೊಳ್ಳೋದು. ಸೊ ಬಾಣಲೆ ತೋರಿಸಿದ್ನಲ್ಲ ನಿಮಗೆ, ಹೊಸ ಬಾಣಲೆ ತೊಗೊಂಡೆ ಅಂತ. ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಸ್ವಲ್ಪ ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು, ಎಣ್ಣೆನೂ ಕಾದ್ಮೇಲೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನಿಮಗೆ ಗೊತ್ತಿರೋದೆ, ಅದೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು. ಮಾವಿನಕಾಯಿ ಚಿತ್ರಾನ್ನ ಅಂತೂ ಈ ಸಮ್ಮರಲ್ಲಂತೂ ಮಾಡಲೇಬೇಕು. ತುಂಬ ಹುಳಿ ಇರುತ್ತೆ ಮತ್ತು ದೇಹಕ್ಕೂ ತಂಪು ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಇರೋದು. ಮತ್ತು ಸ್ವಲ್ಪ ಹಿಂಗು, ಅರಿಶಿನ ಹಾಕ್ಬಿಟ್ಟು ಮತ್ತು ಕಡಲೆಕಾಯಿ ಬೀಜ ಎಷ್ಟು ಬೇಕಾದ್ರೂ ಹಾಕೋಬೋದು. ಸೊ ನಮ್ಮ ರುಚಿಗೆ ತಕ್ಕಂತೆ. ಸೊ ತುಂಬ ತಿನ್ನೋರು ತುಂಬ ಹಾಕೋತಾರೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಡಲೆಕಾಯಿ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಹಾಕಿ, ಮತ್ತು ಅನ್ನ ಫಸ್ಟೇ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಅನ್ನ, ಅದನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಚಿತ್ರಾನ್ನದ ಪುಡಿ, ಮೆಂತ್ಯ ಮೆಣಸಿನ್ಕಾಯಿ ಪುಡಿ, ಅದನ್ನು ಹಾಕಿ ಇವಾಗ ಕಲಿಸ್ಕೊಳ್ಳೋದು. ಸೊ ನೆನ್ನೆ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದೆ ಅಡುಗೆ, ಶಾವಿಗೆ ಪಾಯಸ ಮತ್ತು ತಿಳಿ ಸಾರು ಇದು ಎಲ್ಲನೂ. ಸೊ ಮಾವಿನಕಾಯಿನ ಹಾಕಿ ಇದೆಲ್ಲ ಪುಡಿಯಾಗಿ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಆರಿದ್ರೆ ಅನ್ನ ಉದ್ರುದ್ರಾಗಿರುತ್ತೆ ಅಂದ್ಬಿಟ್ಟು. ಸೊ ಈಗ ಇದೆ ನಾನು ಮಡ್ ಪಾಟ್ ತೊಗೊಂಡಿದ್ನಲ್ಲ, ಒಂದು ಕ್ಲೇ ಪಾಟು. ಸೊ ಅದರಲ್ಲೇ ಇವತ್ತು ಸಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಂತೂ ಸಿಮ್ಮಲ್ಲೇ ಮಾಡಬೇಕು, ಬಟ್ ತುಂಬ ಹೊತ್ತು ಹಿಡಿಯುತ್ತೆ ಇದು ನನ್ನ ಪ್ರಕಾರ. ಇದು ಆ್ಯಕ್ಚುಲಿ ಜೋರು ಉರಿಲಿ ಇಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಸಿಮ್ಮಲ್ಲೇ ಮಾಡ್ಕೋಬೇಕು. ಮಾಡಿ ಸ್ವಲ್ಪ ಬೇಳೆ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಮತ್ತು ಹುಣಸೆಹಣ್ಣು ಮತ್ತು ಟೊಮೆಟೊನೂ ಹಾಕಿದ್ದೆ ನಾನು ಬೇಳೆ ಜೊತೆ ಬೇಯಿಸ್ಕೊಳಕ್ಕೆ, ಅದನ್ನು ಹಾಕಿ. ಇದರಲ್ಲಿ ಸ್ವಲ್ಪ ಲೇಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ನಾರ್ಮಲಿ ಸ್ಟೀಲಲ್ಲಿ ಮಾಡೋದಕ್ಕಿಂತ ಸ್ಟೀಲ್ ಪಾತ್ರೆಯಲ್ಲಿ ಏನು ಮಾಡ್ತೀವೋ ಅದಕ್ಕಿಂತ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದರಲ್ಲಿ ಬೇಯೋಕ್ಕೆ. ನಾವೇನು ಮಾಡಿದ್ರು ಅಷ್ಟೇ, ಇದರಲ್ಲಿ ಹುಳಿ ಸಾರು ಏನು ಮಾಡಿದ್ರು ಈ ಥರ ಪಾತ್ರೆಯಲ್ಲಿ ಅಥವಾ ಬಾಣಲೆಯಲ್ಲಿ ಮಾಡಿದ್ರು ಸ್ವಲ್ಪ, ಯಾಕೆಂದರೆ ಸಿಮ್ಮಲ್ಲೇ ಮಾಡಬೇಕು, ಮತ್ತು ಇದು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಸಿಮ್ಮಲ್ಲೇ ಇಟ್ಟಿದ್ದೆ. ಬಟ್ 5 ನಿಮಿಷದಲ್ಲಿ ಆಗೋ ಕೆಲಸ ಅರ್ಧ ಗಂಟೆ ಆಗುತ್ತೆ ಇದರಲ್ಲಿ. ಮತ್ತು ಸಾರಿನ ಪುಡಿ ಮನೇಲಿ ಮಾಮೂಲಿ ಇದ್ದೇ ಇರುತ್ತಲ್ಲ. ಸೊ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಹೇಳಿದ್ನಲ್ಲ ನಾನು ನಂದು ಅಪ್ಗ್ರೇಡ್ ಕಿಚನ್ ಟೂಲ್ಸ್ ವೀಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಈ ಮಟ್ಪಾಟು ಬಾಣಲೆ ಎಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ಎಲ್ಲರ ಮನೇಲೂ ಹೇಗಾಯಿತು ಯುಗಾದಿ ಹಬ್ಬ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ಕುದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ, ಸಾರಿಗೆ ಬೆಲ್ಲ ಇಲ್ಲದೆ ಅಂದರೆ ಹೇಗೆ ಅಲ್ವಾ. ಸೊ ಬೆಲ್ಲನೂ ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಚಿತ್ರಾನ್ನಕ್ಕೂ ಇಟ್ಟಿದ್ನಲ್ಲ, ಅನ್ನ ಎಲ್ಲ ಹಾಕ್ಬಿಟ್ಟು ಆರಕ್ಕೆ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಕಾಯಿ ತುರಿ. ಇಲ್ಲಿ ಸಾರು ಆಲ್ಮೋಸ್ಟ್ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಿಮಗೆ ಸಾರು ಮುಗೀತು. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಉದ್ರಾಗಿದೆ ಅನ್ನ. ಸೊ ಚೆನ್ನಾಗಿ ಆರಿದ್ರೆ ನಿಮಗೆ ಒಳ್ಳೆ ಉದ್ರಾಗಿರುತ್ತೆ ಅನ್ನ.
ಅದಕ್ಕೆ ಫಸ್ಟ್ ಟೈಮ್ ಮಾಡಿಟ್ಕೊಂಡ್ಬಿಡ್ಬೇಕು ನಾವು ಅನ್ನನ. ಸೊ ಈಗ ತುಪ್ಪದ ಒಗ್ಗರಣೆನೂ ಕೊಟ್ಟಿದ್ದೀನಿ. ಸಾರಿಗೆ ಮಾತ್ರ ತುಪ್ಪದ ಒಗ್ಗರಣೆನೇ ಹಾಕಬೇಕು, ಇಲ್ಲಾಂದರೆ ನಿಮಗೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಯುಗಾದಿ ಹಬ್ಬದ ವಿಶೇಷ ಅಂತ ಹೇಳ್ಬೋದು. ಹಾಗೆಯೇ ಸ್ವಲ್ಪ ಉಪ್ಪಿನಕಾಯಿ ಮಾಡಿದ್ದೆ, ಅದೇ ಮಾವಿನಕಾಯಿ ಇತ್ತಲ್ಲ ಅಂದ್ಬಿಟ್ಟು ಅದರಲ್ಲೇ ಒಂಚೂರು ಹೆಚ್ಚಿಬಿಟ್ಟು ಸುಮ್ಮನೆ ದಿಢೀರ್ ಉಪ್ಪಿನಕಾಯಿ, ಚಿಲ್ಲಿ ಪೌಡರು, ಉಪ್ಪು, ಒಂಚೂರು ಇಂಗು ಹಾಕ್ಬಿಟ್ಟು ಮಾಡಿದ್ದೆ. ಇವಾಗ ಕೋಸಂಬರಿ ಎಲ್ಲ ಮಾಮೂಲಿ ಕೋಸಂಬರಿ ಪಲ್ಯ ಇದೆಲ್ಲ ಇದ್ದೇ ಇರುತ್ತೆ. ತವ್ವೆ ಒಂಚೂರು ಎಲೆ ಕೊನೆಗೆ ತವ್ವೆ ಮತ್ತು ಶಾವಿಗೆ ಪಾಯಸ ಮಾಡಿದ್ದೆ. ಸೊ ನನಗೆಲ್ಲ ಫುಲ್ಲು ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ ನಾನು ಬಡಿಸೋದು. ಮತ್ತು ಆಲೂಗಡ್ಡೆ ಪಲ್ಯ ಅಂತೂ ಕೊನೆಗೆ, ಸೊ ನೆನ್ನೆ ಲೇಟೇ ಆಗಿಬಿಟ್ಟಿತ್ತು, ಕೊನೆಗೆ ಪಲ್ಯ ಮಾಡಿ ನಾನು ಬಡಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಮತ್ತು ಇಲ್ಲಿ ಮತ್ತೆ ಹೀರೆಕಾಯಿ ಮತ್ತು ಆಲೂಗಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬಜ್ಜಿ ಮಾಡಿದ್ದೆ. ಸೊ ಅದೊಂದು ನಿಮಗೆ ಮಿಸ್ ಆಗೋಯ್ತು ಅನಿಸುತ್ತೆ ಮಾಡೋಷ್ಟೊತ್ತಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.